Hello friends, once again welcome back to my channel. Today I am going to explain and solve the question answers and the grammar part from the 5th class Santoor chapter 2 Gone with the Scooter. ಇದನ್ನು ನಾವು ಈ ಒಂದು 5ನೇ ತರಗತಿಯ ಸಂತೂರ್ ಇಂಗ್ಲಿಷ್ ಒಂದು ಟೆಕ್ಸ್ಟ್ ಬುಕ್ಕಿನಿಂದ ಚಾಪ್ಟರ್ 2 ಗಾನ್ ವಿತ್ ದ ಸ್ಕೂಟರ್ ಅನ್ನ ಈ ಒಂದು ಪಾಠದ ವಿವರಣೆ ಮತ್ತು ಕ್ವಶನ್ ಆನ್ಸರ್ ಗ್ರಾಮರ್ ಪಾರ್ಟನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಏನಿದೆ ಗಾನ್ ವಿತ್ ದ ಸ್ಕೂಟರ್ ಅಂದರೆ ಸ್ಕೂಟರ್ ಜೊತೆಗೆ ಹೋದನು. ಓಕೆ, ಲೆಟ್ ಅಸ್ ರೀಡ್. ಇಟ್ ವಾಸ್ ಎ ಸಮ್ಮರ್ ಆಫ್ಟರ್ನೂನ್. ಅದು ಬೇಸಿಗೆಯ ಒಂದು ಮಧ್ಯಾಹ್ನವಾಗಿತ್ತು. ಗೋಪಿ ವಾಸ್ ಸಿಟ್ಟಿಂಗ್ ಇನ್ ದ ವೆರಾಂಡಾ ರೀಡಿಂಗ್ ಎ ಬುಕ್. ಗೋಪಿ ಮನೆಯ ಮುಂಭಾಗದ ಒಂದು ವರಾಂಡದಲ್ಲಿ ಕುಳಿತು ಪುಸ್ತಕವನ್ನು ಓದುತ್ತಿದ್ದನು. ಸಡನ್ಲಿ ಹಿ ಹರ್ಡ್ ಸಮಥಿಂಗ್ ರಸ್ಟ್ಲಿಂಗ್ ಪಾಸ್ಟ್ ಆ್ಯಂಡ್ ಫಾಲಿಂಗ್ ವಿತ್ ಎ ಥರ್ಡ್ ಇನ್ ದ ಗಾರ್ಡನ್. ಇದ್ದಕ್ಕಿದ್ದಕ್ಕೆ ತೋಟದಲ್ಲಿ ಏನೋ ಸದ್ದು ಮಾಡುತ್ತಾ ಬಂದು ಧಪ್ಪನೆ ಬಿದ್ದ ಶಬ್ದವನ್ನು ಅವನು ಕೇಳಿದನು. ಹಿ ವಂಡರ್ಡ್ ವಾಟ್ ಇಟ್ ಕುಡ್ ಬಿ. ಅದು ಏನಿರಬಹುದು ಎಂದು ಅವನು ಯೋಚಿಸಿದನು. ಪರ್ಹ್ಯಾಪ್ಸ್ ಇಟ್ ವಾಸ್ ಅ ಮ್ಯಾಂಗೋ ಫಾಲಿಂಗ್ ಫ್ರಮ್ ದ ಟ್ರೀ. ಬಹುಶಃ ಅದು ಮರದಿಂದ ಬಿದ್ದ ಮಾವಿನ ಹಣ್ಣಾಗಿರಬಹುದು. ಇಮ್ಮಿಡಿಯೇಟ್ಲಿ ಗೋಪಿ ಪುಟ್ ಹಿಸ್ ಬುಕ್ ಅಸೈಡ್, ಗಾಟ್ ಅಪ್ ಆ್ಯಂಡ್ ರ್ಯಾನ್ ಇನ್ ಟು ದ ಗಾರ್ಡನ್. ತಕ್ಷಣ ಗೋಪಿ ತನ್ನ ಪುಸ್ತಕವನ್ನು ಬದಿಗಿಟ್ಟು ಎದ್ದು ತೋಟದ ಕಡೆಗೆ ಓಡಿದನು. ನೆಕ್ಸ್ಟ್ ಪ್ಯಾರಾ. ಹಿ ಸರ್ಚ್ ಇನ್ ಬಿಟ್ವೀನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ತೋಟದ ಬೇಲಿಯ ಒಂದು ಫೆನ್ಸ್ ಅಂದರೆ ಬೇಲಿಯ ಹತ್ತಿರದ ದಟ್ಟವಾದ ಹುಲ್ಲಿನ ಮಧ್ಯೆ ಅವನು ಹುಡುಕಿದನು. ಬಟ್ ಹಿ ಫೌಂಡ್ ನಥಿಂಗ್. ಆದರೆ ಅವನಿಗೆ ಏನೂ ಸಿಗಲಿಲ್ಲ. ಹಿ ಲುಕ್ಡ್ ಅಮಾಂಗ್ ದ ಬುಷಸ್. ಅಷ್ಟೇ ಅಲ್ಲದೆ ಅವನು ಆ ಒಂದು ಬುಷಸ್ ಅಂತಂದರೆ ಪೊದೆಗಳಿರುತ್ತಲ್ಲ, ಆ ಪೊದೆಗಳ ನಡುವೆ ಸಹ ನೋಡಿದ. ನಥಿಂಗ್ ವಾಸ್ ದೇರ್ ಅಗೇನ್. ಆದರೂ ಸಹ ಅಲ್ಲೂ ಏನೂ ಇರಲಿಲ್ಲ. ದೆನ್ ಹಿಸ್ ಐಸ್ ಫೆಲ್ ಆನ್ ಎ ಹೀಪ್ ಆಫ್ ಡ್ರೈ ಲೀವ್ಸ್. ನಂತರ ಅವನ ಕಣ್ಣು ಒಣ ಎಲೆಗಳ ರಾಶಿಯ ಮೇಲೆ ಬಿತ್ತು. ದೆರ್ ವಾಸ್ ಎ ವೈಟ್ ಬಾಲ್ ಆನ್ ದ ಹೀಪ್. ಕಾಣಿಸ್ತಿದೆಯಲ್ವಾ? ಆ ರಾಶಿಯ ಮೇಲೆ ಒಂದು ಬಿಳಿ ಚೆಂಡು ಇತ್ತು. ಗೋಪಿ ರೀಚ್ಡ್ ಔಟ್ ಆ್ಯಂಡ್ ಟುಕ್ ದ ಬಾಲ್ ಇನ್ ಹಿಸ್ ಹ್ಯಾಂಡ್. ಗೋಪಿ ಕೈ ಚಾಚಿ ಆ ಚೆಂಡನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ. ಇಟ್ ವಾಸ್ ಎ ಹಾಕಿ ಬಾಲ್. ಅದು ಒಂದು ಹಾಕಿ ಚೆಂಡಾಗಿತ್ತು. ಹಾಕಿ ಆಡ್ತಾರಲ್ಲ, ಆ ಹಾಕಿಯ ಒಂದು ಚೆಂಡಾಗಿತ್ತು, ಚಿಕ್ಕದಾಗಿರುತ್ತದು. ಓಕೆ, ನೆಕ್ಸ್ಟ್. ಗೋಪಿ ವಂಡರ್ಡ್ ಹೂಸ್ ಬಾಲ್ ಕುಡ್ ದಿಸ್ ಬಿ. ಹಿ ಲುಕ್ಡ್ ಅರೌಂಡ್ ಆ್ಯಂಡ್ ಪೀಪ್ಡ್ ಔಟ್ಸೈಡ್ ದ ಗೇಟ್ ಬಟ್ ಕುಡ್ ಸಿ ನೋ ಒನ್. ಗೋಪಿ ಇದು ಯಾರ ಚೆಂಡಾಗಿರಬಹುದು ಎಂದು ಯೋಚಿಸ್ದ. ಅವನು ಸುತ್ತಲೂ ನೋಡಿದ ಮತ್ತು ಗೇಟ್ನ ಹೊರಗೂ ಇಣುಕಿ ನೋಡಿದ. ಪೀಪ್ಡ್ ಅಂತ ಅಂದರೆ ಇಣುಕಿ ನೋಡುವುದು. ಓಕೆ, ಇಣುಕಿ ನೋಡಿದ, ಆದರೆ ಯಾರೂ ಕಾಣಲಿಲ್ಲ. ನೆಕ್ಸ್ಟ್. ಜಸ್ಟ್ ದೆನ್ ಹಿ ಹರ್ಡ್ ಹಿಸ್ ಮದರ್ ಕಾಲಿಂಗ್, ಗೋಪಿ ವಾಟ್ ಆರ್ ಯು ಡೂಯಿಂಗ್ ಔಟ್ ಇನ್ ದ ಗಾರ್ಡನ್? ಇಟ್ಸ್ ವೆರಿ ಹಾಟ್, ಕಮ್ ಇನ್ ಸೈಡ್. ಅಷ್ಟರಲ್ಲಿ ಅವನ ತಾಯಿ ಕರೆದ್ಲು. ಏನಂತ ಹೇಳಿ? ಗೋಪಿ, ನೀನು ತೋಟದಲ್ಲಿ ಏನು ಮಾಡ್ತಾ ಇದೀಯಾ? ತುಂಬ ಬಿಸಿಲಿದೆ, ಒಳಗೆ ಬಾ ಅಂತ ಹೇಳಿ. ಗೋಪಿ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರ್ಯಾಂಕ್ ಅ ಗ್ಲಾಸ್ ಆಫ್ ವಾಟರ್. ಗೋಪಿ ಒಳಗೆ ಹೋಗಿ ಒಂದು ಲೋಟ ನೀರು ಕುಡ್ದ. ಹಿ ಲೇ ಡೌನ್ ಆನ್ ದ ಮ್ಯಾಟ್ ಆ್ಯಂಡ್ ಸೆಟ್ ಟು ಹಿಮ್ಸೆಲ್ಫ್, ಐ ಕೆನಾಟ್ ಕೀಪ್ ದಿಸ್ ಬಾಲ್ ಫಾರ್ ಮೈ ಸೆಲ್ಫ್. ಅವನು ಚಾಪೆಯ ಮೇಲೆ ಈ ಒಂದು ಇದಿರುತ್ತಲ್ಲ, ಮ್ಯಾಟ್ ಅಂದರೆ ಚಾಪೆಯ ಮೇಲೆ ಮಲಗಿ ತನ್ನೊಳಗೆ ಅವನು ಹೇಳ್ಕೊಂಡ. ಏನಂತ? ಈ ಚೆಂಡನ್ನು ನಾನು ನನ್ನ ಬಳಿಯೇ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ. ಓಕೆ, ಐ ವಿಲ್ ಆಸ್ಕ್ ಅರೌಂಡ್. ನಾನು ಎಲ್ಲರ ಹತ್ರನೂ ಕೇಳ್ತೀನಿ, ಅಕ್ಕಪಕ್ಕದವ್ರ ಮನೆ ಹತ್ರ ಕೇಳ್ತೀನಿ ಅಂತ ಹೇಳ್ದ. ಇನ್ ದ ಈವ್ನಿಂಗ್ ಗೋಪಿ ವೆಂಟ್ ಟು ದ ನಿಯರ್ ಬೈ ಪ್ಲೇ ಗ್ರೌಂಡ್ ವೆರ್ ಆಲ್ ಹಿಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ದ ಹಾಕಿ. ಸಂಜೆಯ ವೇಳೆಗೆ ಗೋಪಿ ತನ್ನ ಸ್ನೇಹಿತರೆಲ್ಲರೂ ರೆಗ್ಯುಲರ್ಲಿ ಅಂತಂದರೆ ಡೈಲಿ ನಿಯಮಿತವಾಗಿ ಹಾಕಿ ಆಡಲು ಸೇರುವ ಒಂದು ಹತ್ತಿರದ ಆಟದ ಮೈದಾನಕ್ಕೆ ಹೋದ. ಫ್ರೆಂಡ್ಸ್, ದಿಸ್ ಆಫ್ಟರ್ನೂನ್ ಐ ಫೌಂಡ್ ಎ ಬಾಲ್. ಡಿಡ್ ಎನಿ ಆಫ್ ಯು ಲೂಸ್ ಯುವರ್ ಬಾಲ್ ರೀಸೆಂಟ್ಲಿ? ಸ್ನೇಹಿತರೆ, ಇಂದು ಮಧ್ಯಾಹ್ನ ನನಗೆ ಒಂದು ಚೆಂಡು ಸಿಕ್ಕಿತು. ಇತ್ತೀಚೆಗೆ ನಿಮ್ಮಲ್ಲಿ ಯಾರಾದರೂ ತಮ್ಮ ಚೆಂಡನ್ನು ಕಳೆದುಕೊಂಡಿದ್ದೀರಾ ಅಂತ ಕೇಳ್ದ. ರೀಸೆಂಟ್ಲಿ ಅಂದರೆ ಇತ್ತೀಚೆಗೆ. ಮನೋಜ್ ಸೆಡ್, ಐ ಲಾಸ್ಟ್ ಅ ಬಾಲ್ 4 months ಅಗೋ. ಮನೋಜ್ ಹೇಳ್ದ, ನಾನು 4 ತಿಂಗಳ ಹಿಂದೆ ಒಂದು ಚೆಂಡನ್ನು ಕಳೆದುಕೊಂಡಿದ್ದೆ. ಗೋಪಿ ಸೆಡ್, ಸೊ ದ ಬಾಲ್ ದಟ್ ಐ ಫೌಂಡ್ ಕೆನಾಟ್ ಬಿ ಯುವರ್ಸ್. ಹಾಗಾದರೆ ನನಗೆ ಸಿಕ್ಕಿರುವ ಚೆಂಡು ನಿನ್ನದಾಗಿರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನನಗೆ ಇವತ್ತು ಮಧ್ಯಾಹ್ನ ಸಿಕ್ಕಿರೋದಲ್ವಾ ಅಂತ ಗೋಪಿ ಹೇಳ್ದ. ರಮಣಿ ಸ್ಯಾಡ್, ದೆನ್ ದ ಬಾಲ್ ಈಸ್ ಮೈನ್. ಹಾಗಾದರೆ ಆ ಚೆಂಡು ನನ್ನದು. ನೆಕ್ಸ್ಟ್. ಹೌ ಡು ಯು ನೋ ಆಸ್ಕ್ಡ್ ಗೋಪಿ. ಅದಕ್ಕೆ
ನಿನಗೆ ಹೇಗೆ ಗೊತ್ತು ಅಂತ ಗೋಪಿ ಕೇಳ್ದ. ವಾಟ್ ಕಲರ್ ಈಸ್ ಇಟ್? ಅದರ ಬಣ್ಣ ಏನು ಅಂದ. ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು ಸೆಡ್ ರಮಣಿ ಸ್ಮೈಲಿಂಗ್ಲಿ. ಚೆಂಡು ನನಗೆ ತೋರಿಸು, ನಾನು ಹೇಳ್ತೀನಿ ಅದ್ರ ಬಣ್ಣ ಅಂತ ಹೇಳಿ ರಮಣಿ ನಗುತ್ತಾ ಹೇಳಿದ್ಲು. Another friend Deepak boasted that his father had bought him a brand new football the previous day. ಆಗ ಇನ್ನೊಬ್ಬ ಸ್ನೇಹಿತ ದೀಪಕ್ ಅನ್ನೋನು ತನ್ನ ತಂದೆ ಹಿಂದಿನ ದಿನ ಅವನಿಗೆ ಹೊಸ ಫುಟ್ಬಾಲ್ ಖರೀದಿಸಿಕೊಟ್ಟಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳ್ದ. ದ ಬಾಲ್ ಐ ಫೌಂಡ್ ಈಸ್ ಎ ಹಾಕಿ ಬಾಲ್ ಸೆಡ್ ಗೋಪಿ. ಅಯ್ಯೋ, ನನಗೆ ಫುಟ್ಬಾಲ್ ಎಲ್ಲ ಸಿಕ್ಕಿರೋದು, ನನಗೆ ಹಾಕಿ ಬಾಲ್ ಸಿಕ್ಕಿರೋದು ಅಂತ ಗೋಪಿ ಹೇಳ್ದ. ಎವ್ರಿ ಒನ್ ಲಾಫ್ಡ್. ಎಲ್ಲರೂ ನಕ್ಕಿದ್ರು. ಗೋಪಿ ಟುಕ್ ಔಟ್ ದ ಬಾಲ್ ಫ್ರಮ್ ಹಿಸ್ ಪಾಕೆಟ್. ಅವನ ಜೇಬಲ್ಲಿ ಆ ಬಾಲನ್ನು ಇಟ್ಕೊಂಡಿದ್ದ, ಅದನ್ನು ಹೊರಗಡೆ ತೆಗ್ದ. ನನಗೆ ಸಿಕ್ಕಿರೋದು ಇದೇ ಬಾಲ್ ಅಂತ ಹೇಳಿ ತೋರಿಸ್ದ. ಮನೋಜ್ ಗ್ರಾಬ್ಡ್ ಇಟ್ ಆ್ಯಂಡ್ ಟಾಸ್ಡ್ ಇಟ್ ಓವರ್ ಟು ದೀಪಕ್. ಮನೋಜ್ ಅದನ್ನು ಹಿಡಿದು ದೀಪಕ್ನ ಕಡೆಗೆ ಎಸೆದ. ಸೀಯಿಂಗ್ ದಿಸ್ ಗೋಪಿ ಸ್ಯಾಡ್ ಅಟ್ ದ ಟಾಪ್ ಆಫ್ ಹಿಸ್ ವಾಯ್ಸ್. ಅಂದರೆ ಇದನ್ನು ನೋಡಿ ಗೋಪಿ ಜೋರಾಗಿ ಹೇಳ್ದ. ಟಾಪ್ ಆಫ್ ಹಿಸ್ ವಾಯ್ಸ್ ಅಂತ ಅಂದರೆ ಅವನು ಎಷ್ಟು ತನ್ನ ಸೌಂಡನ್ನು ಜೋರು ಮಾಡೋಕ್ಕಾಗುತ್ತೋ ಅಷ್ಟು ಜೋರಾಗಿ ಹೇಳ್ದ. ಸ್ಟಾಪ್, ಐ ಸೇ ಸ್ಟಾಪ್, ಲೆಟ್ಸ್ ಪ್ಲೇ ಬಿಫೋರ್ ಇಟ್ ಗೆಟ್ಸ್ ಡಾರ್ಕ್ ಅಂದ. ನಿಲ್ಲಿ, ನಾನು ಹೇಳ್ತಾ ಇದ್ದೀನಲ್ಲ, ನಿಲ್ಲಿ, ಕತ್ತಲಾಗುವ ಮೊದಲು ಆಟ ಆಡೋಣ ಅಂತ ಅಂದ. ಮನೋಜ್ ವೆಂಟ್ ಟು ದ ಗೋಲ್ ಪೋಸ್ಟ್ ಆ್ಯಸ್ ಹಿ ಲೈಕ್ ಟು ಬಿ ಎ ಗೋಲ್ ಕೀಪರ್. ಮನೋಜ್ ಗೋಲ್ ಕೀಪರ್ ಆಗೋದನ್ನು ಭಾಳ ಇಷ್ಟಪಡ್ತಿದ್ನಲ್ವಾ, ಅದಕ್ಕೆ ಗೋಲ್ ಪೋಸ್ಟ್ನ ಕಡೆಗೆ ಹೋದ. ಗೋಪಿ ಸ್ಟುಡ್ ಅಟ್ ದ ಸೆಂಟರ್ ಆಫ್ ದ ಫೀಲ್ಡ್ ಹೋಲ್ಡಿಂಗ್ ದ ಹಾಕಿ ಸ್ಟಿಕ್. ಗೋಪಿ ಹಾಕಿ ಸ್ಟಿಕ್ ಹಿಡಿದು ಮೈದಾನದ ಮಧ್ಯದಲ್ಲಿ ನಿಂತ. ಹಿ ಪಾಸ್ ದ ಬಾಲ್ ಟು ದೀಪಕ್. ಅವನು ಚೆಂಡನ್ನು ದೀಪಕ್ಗೆ ಪಾಸ್ ಮಾಡ್ದ. ಹೂ ಡ್ರೋವ್ ದ ಬಾಲ್ ಟುವರ್ಡ್ಸ್ ರಮಣಿ. ದೀಪಕ್ ಆ ಚೆಂಡನ್ನು ರಮಣಿಯ ಕಡೆಗೆ ಹೊಡೆದ. ರಮಣಿ ಡ್ರಿಬಲ್ಡ್ ದ ಬಾಲ್ ವಿತ್ ದ ಸ್ಟಿಕ್. ರಮಣಿ ಸ್ಟಿಕ್ನ ಸಹಾಯದಿಂದ ಚೆಂಡನ್ನು ಮುಂದಕ್ಕೆ ಸಾಗಿಸಿದಳು. ಆ್ಯಂಡ್ ಇಟ್ ವೆಂಟ್ ಟು ಜೆ. ಅದಾದಮೇಲೆ ಅದು ಜೆ ಅನ್ನೋ ಒಂದು ಹುಡುಗನ ಬಳಿ ತಲುಪಿತು. ನೆಕ್ಸ್ಟ್ ನೋಡೋಣ. ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ಆಟ ಆಡ್ತಾ ಇದ್ದಾರೆ. ಇದೇ ಹಾಕಿ ಸ್ಟಿಕ್, ಇದೇ ಅವನಿಗೆ ಸಿಕ್ಕಿರುವಂಥ ವೈಟ್ ಬಾಲ್, ಹಾಕಿ ಬಾಲ್. ಓಕೆ, ನೆಕ್ಸ್ಟ್ ಗೋಲ್ ಕೀಪರ್ ಅಂತ ಅಂದರೆ ಇಲ್ಲಿ ನಿಂತ್ಕೊಂಡಿದ್ದಾನೆ ನೋಡ್ರಿ. ಗೋಲ್ ಆಗೋದನ್ನು ತಡೆಯೋಕ್ಕೆ ನಿಂತ್ಕೊಳ್ತಾರಲ್ಲ ಅವರು ಗೋಲ್ ಕೀಪರ್. ಇಲ್ಲಿ ನಿಂತ್ಕೊಂಡಿದ್ದಾನೆ ಮನೋಜ್. ಶಿ ಇಸ್ ರಮಣಿ. ಓಕೆ, ದೀಪಕ್ ಒಬ್ಬ ಇದ್ದಾನೆ, ಇಲ್ಲಿ ಜೆ ಕೂಡ ಇದ್ದಾನೆ. ಓಕೆ, ಫೈನ್. ನೆಕ್ಸ್ಟ್, ಕಮಾನ್ ಜೆ, ಪ್ಲೇ ದ ಶಾಟ್. ಬಾಜೆ, ಹೊಡೆತವನ್ನು ಆಡಿಸಿ ಚೆಂಡನ್ನು ಗೋಲ್ ಪೋಸ್ಟ್ ಕಡೆಗೆ ಕಳುಹಿಸು. ಆ್ಯಂಡ್ ಡ್ರೈವ್ ಇಟ್ ಟುವರ್ಡ್ಸ್ ದ ಗೋಲ್ ಪೋಸ್ಟ್. ಗೋಲ್ ಪೋಸ್ಟ್ ಕಡೆಗೆ ಚೆನ್ನಾಗಿ ಆಡು. ಮನೋಜ್ ಸೆಡ್ ಲೌಡ್ಲಿ. ಇದನ್ನು ಮನೋಜ್ ಹೇಳ್ದ. ಜೆ ಟೈಟನ್ಡ್ ಹಿಸ್ ರಿಸ್ಟ್ ಅರೌಂಡ್ ದ ಸ್ಟಿಕ್ ವಿತ್ ದ ಫ್ಲಾಟ್ ಸೈಡ್ ಟಚಿಂಗ್ ದ ಬಾಲ್. ಜೆ ತನ್ನ ಮಣಿಕಟ್ಟನ್ನು, ವ್ರಿಸ್ಟ್ ಅಂದರೆ ಮಣಿಕಟ್ಟಿರುತ್ತಲ್ಲ, ಆ ಮಣಿಕಟ್ಟನ್ನು ಸ್ಟಿಕ್ನ ಮೇಲೆ ಗಟ್ಟಿಯಾಗಿ ಹಿಡಿದು ಅದರ ಸಮತಟ್ಟಾದ ಭಾಗವನ್ನು ಚೆಂಡಿಗೆ ಸಾಗಿಸ್ತಾ. ನೀವು ನೋಡಬಹುದು ಇಲ್ಲಿ ಸಾಗಿಸ್ತಾ. ಹಿ ಹಿಟ್ ದ ಬಾಲ್ ಸೋ ಹಾರ್ಡ್ ದಟ್ ಇಟ್ ವೆಂಟ್ ಪಾಸ್ಟ್ ದ ಪ್ಲೇ ಗ್ರೌಂಡ್ ಗೇಟ್ ಆ್ಯಂಡ್ ಫೆಲ್ ಇನ್ ಟು ದ ಬಾಸ್ಕೆಟ್ ಆಫ್ ಎ ಪಾಸಿಂಗ್ ಸ್ಕೂಟರ್. ಅವನು ಚೆಂಡನ್ನು ಎಷ್ಟು ಜೋರಾಗಿ ಹೊಡೆದ ಅಂತ ಅಂದರೆ ಅದು ಆಟದ ಮೈದಾನದ ಗೇಟ್ ದಾಟ್ ಹೋಗಿ ದಾರಿಯಲ್ಲಿ ಹೋಗುತ್ತಿದ್ದ ಒಂದು ಸ್ಕೂಟರ್ನ ಒಂದು ಬುಟ್ಟಿ ಇರುತ್ತಲ್ಲ, ಆ ಬುಟ್ಟಿ ಒಳಗಡೆ ಹೋಗಿ ಬಿತ್ತು. ದ ಸ್ಕೂಟರಿಸ್ಟ್ ಹೂ ವಾಸ್ ಅನ್ಅವೇರ್ ಆಫ್ ವಾಟ್ ಹ್ಯಾಡ್ ಹ್ಯಾಪನ್ ಡ್ರೋವ್ ಪಾಸ್ಟ್. ಸ್ಕೂಟರ್ ಅವನಿಗೆ ಏನೂ ಗೊತ್ತಿಲ್ಲ ಅಲ್ವಾ, ಏನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದ ಸ್ಕೂಟರ್ ಸವಾರ ಮುಂದೆ ಹೋದ. ಬೈ ದ ಟೈಮ್ ದ ಚಿಲ್ಡ್ರನ್ ರ್ಯಾನ್ ಟು ದ ಗೇಟ್. ಅಷ್ಟೊತ್ತಿಗೆ ಮಕ್ಕಳು ಎಲ್ಲರೂ ಗೇಟ್ನ ಹತ್ರ ಓಡಿ ಬಂದರು. ದ ಸ್ಕೂಟರ್ ವಾಸ್ ಗಾನ್. ಸ್ಕೂಟರ್ ಹೋಗ್ಬಿಟ್ಟಿತ್ತು. ಆ್ಯಂಡ್ ಸೋ ವಾಸ್ ದ ಬಾಲ್. ಸ್ಕೂಟರ್ ಹೋಯಿತು ಅಂತ ಅಂದರೆ ಆ ಒಂದು ಬ್ಯಾಸ್ಕೆಟ್ ಒಳಗಡೆ ಬಿದ್ದಿರುವಂತಹ ಬಾಲ್ ಕೂಡ ಅದ್ರ ಜೊತೆಗೆ ಹೋಯಿತು. ದೇ ಲುಕ್ಡ್ ಅಟ್ ಈಚ್ ಅದರ್ ಆ್ಯಂಡ್ ಬರ್ಸ್ಟ್ ಇನ್ ಟು ಲಾಫ್ಟರ್. ಅವರು ಒಬ್ಬೊಬ್ಬರನ್ನ ನೋಡಿಕೊಂಡು ಜೋರಾಗಿ ನಗತೊಡಗಿದ್ರು. ಸೊ ಆ ಒಂದು ಸಿಕ್ಕಿದ ಬಾಲ್ ಅವರಿಗೂ ಸಿಗಲಿಲ್ಲ, ಬೇರೆಯವ್ರ ಜೊತೆಗೆ ಹೋಯಿತು ಅಂತ ಇದೆ. ನೆಕ್ಸ್ಟ್, ಇಲ್ಲಿ ನ್ಯೂ ವರ್ಡ್ಸ್ ಅಂತ ಇದೆ. ನ್ಯೂ ವರ್ಡ್ಸ್ ಅಂತಂದರೆ ಈ ಪಾಠದಲ್ಲಿ ನೀವು ಕೆಲವೊಂದು ನ್ಯೂ ವರ್ಡ್ಸ್ಗಳನ್ನು ಕಲಿತೀರಾ. ಲೈಕ್ ಡ್ರಿಬಲ್. ಡ್ರಿಬಲ್ ಅಂತ ಅಂದರೆ ಚೆಂಡನ್ನು ಸಣ್ಣ ಸಣ್ಣ ಹೊಡೆತಗಳಿಂದ ಮುಂದಕ್ಕೆ ಸಾಗಿಸುವುದು. ಆ ಹಾಕಿಯಲ್ಲಿ ಸಣ್ಣದಾಗಿ ನಾನೊಂದು ಹಿಂಗೆ ಹೊಡೆದೆ, ನೀನೊಂದು ಹೊಡೆದೆ ಅಂತ ಹೊಡಿತಾರೆ, ಅದನ್ನು ಡ್ರಿಬಲ್ ಅಂತಾರೆ. ಓಕೆ, ರಸ್ಟ್ಲಿಂಗ್ ಅಂದರೆ ಸರಸರ ಎಂಬ ಶಬ್ದ, ಎಲೆಗಳು ಅಲ್ಲಾಡುವ ಶಬ್ದ ಅಂತಾರಲ್ಲ, ಅದಕ್ಕೆ ನಾವು ರಸ್ಟ್ಲಿಂಗ್ ಅಂತೀವಿ. ಗ್ರ್ಯಾಬ್ ಅಂತ ಅಂದರೆ ಕಸಿದುಕೊಳ್ಳೋದು ಅಥವಾ ಬೇಗನೆ ಹಿಡಿದುಕೊಳ್ಳೋದು. ಓಕೆ, ನೆಕ್ಸ್ಟ್ ಬೋಸ್ಟ್.
ಹೆಮ್ಮೆ ಪಡು ಅಥವಾ ಜಂಬದಿಂದ ಹೇಳೋದು ಅಂತ. ಅನ್ಅವೇರ್ ಅಂತ ಅಂದರೆ ತಿಳಿಯದ ಅಥವಾ ಅರಿವಿಲ್ಲದ ಅಂತ ಹೇಳ್ಬೋದು. ಥಡ್ ಅಂದರೆ ದಪ್ಪನೆ ಬಿದ್ದ ಶಬ್ದ. ಥಡ್ ಅಂತ ಬೀಳತ್ತೆ, ಥಡ್ ಅಂತ ಹೊಡಿತೀನಿ ನೋಡಿ ನಿನ್ನ ತಲೆಗೇನಲ್ವಾ, ಆ ರೀತಿ ದಪ್ಪನೆ ಬಿದ್ದ ಶಬ್ದ. ಓಕೆ, next moving to the question answer. That is, first one is answer the following questions. What was Gopi doing on the veranda? ಗೋಪಿ ಏನು ಮಾಡ್ತಾ ಇದ್ದ ವೆರಾಂಡಾದಲ್ಲಿ ಕುತ್ಕೊಂಡು? ಆನ್ಸರ್, ಗೋಪಿ ವಾಸ್ ಸಿಟ್ಟಿಂಗ್ ಆನ್ ದ ವೆರಾಂಡಾ ರೀಡಿಂಗ್ ಅ ಪುಸ್ತಕವನ್ನು ಓದ್ತಾ ಕುಳಿತಿದ್ದ. ವಾಟ್ ಸೌಂಡ್ ಡಿಡ್ ಗೋಪಿ ಹಿಯರ್ ಬಿಫೋರ್ ಹಿ ವೆಂಟ್ ಟು ದ ಗಾರ್ಡನ್? ಎಂಥ ಸೌಂಡನ್ನು ಅವನು ಕೇಳಿಸ್ಕೊಂಡ? ಹಿ ಹರ್ಡ್ ಸಮಥಿಂಗ್ ರಸ್ಟ್ಲಿಂಗ್ ಆ್ಯಂಡ್ ಎ ಥಡ್. ಸರಸರ ಅನ್ನೋ ಸೌಂಡು ಮತ್ತು ದಪ್ಪನೆ ಬಿದ್ದ ಒಂದು ಸೌಂಡ್. ಡಿಸ್ಕ್ರೈಬ್ ಗೋಪಿ ಸರ್ಚ್ ಫಾರ್ ದ ಬಾಲ್. ಅವನು ಯಾವ ರೀತಿಯಾಗಿ ಬಾಲನ್ನು ಹುಡುಕ್ದ? ಗೋಪಿ ಸರ್ಚ್ ಇನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ಆ ಒಂದು ತೋಟದ ಬೇಲಿಯಲ್ಲಿ ಒಂದು ಹೆಚ್ಚು ದಟ್ಟನೆಯ ಒಂದು ಹಸಿರು ಹುಲ್ಲಿನ ಒಂದು ಮಧ್ಯದಲ್ಲಿ ಹುಡುಕ್ದ. ಆ್ಯಂಡ್ ಅಮಾಂಗ್ ದ ಬುಷಸ್, ಪೊದೆಗಳ ನಡುವೆ. ಅಟ್ ಲಾಸ್ಟ್ ಹಿ ಫೌಂಡ್ ಅ ವೈಟ್ ಹಾಕಿ ಬಾಲ್ ಆನ್ ಎ ಹೀಪ್ ಆಫ್ ಡ್ರೈ ಲೀವ್ಸ್. ಒಣ ಎಲೆಯ ರಾಶಿಯ ಮೇಲೆ ಆ ಒಂದು ಹಾಕಿ ಬಾಲ್ ಇತ್ತು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಈಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಓನ್ಲಿ. ಫೋರ್ತ್ ಒನ್, ಕಂಪ್ಲೀಟ್ ದ ಟೇಬಲ್ ಗಿವನ್ ಬಿಲೋ. ಇದನ್ನು ಕಂಪ್ಲೀಟ್ ಮಾಡಬೇಕಂತೆ ಯಾರು ಯಾವ ಡೈಲಾಗನ್ನು ಹೇಳಿದ್ರು. ದ ಡೈಲಾಗ್ ವಾಸ್ ಸೆಡ್ ಬೈ, ಯಾರು ಹೇಳಿದ್ರು? ಯಾರಿಗೆ ಹೇಳಿದ್ರು? ದ ಡೈಲಾಗ್ ವಾಸ್ ಸೆಡ್ ಟು, ಯಾರಿಗೆ ಹೇಳಿದ್ರು? ದ ಬಾಲ್ ಐ ಫೌಂಡ್ ಈಸ್ ಎ ಹಾಕಿ ಬಾಲ್. ಗೋಪಿ ಯಾರಿಗೆ? ದೀಪಕ್ಕೆ. ಯಾವಾಗ ದೀಪಕ್ಕು ನಮ್ಮ ಅಪ್ಪಾಜಿ ಫುಟ್ಬಾಲನ್ನು ಕೊಟ್ಟಿದ್ರು ಅಂತಾರಲ್ಲ, ಆವಾಗ ಗೋಪಿ ಹೇಳ್ತಾನೆ, ನನಗೆ ಸಿಕ್ಕಿದ್ದು ಹಾಕಿ ಬಾಲ್ ಅಪ್ಪ, ಫುಟ್ಬಾಲ್ ಅಂತ. ಮೈ ಫಾದರ್ ಬಾಟ್ ಮಿ ಎ ಬ್ರ್ಯಾಂಡ್ ನ್ಯೂ ಫುಟ್ಬಾಲ್. ಅದೇ ಇದೇ ಸಿಚುವೇಶನಲ್ಲಿ ದೀಪಕ್ ಹೇಳ್ತಾನೆ, ಯಾರಿಗೆ? ಗೋಪಿ ಆ್ಯಂಡ್ ಹಿಸ್ ಫ್ರೆಂಡ್ಸ್, ಗೋಪಿ ಮತ್ತು ಅವನ ಸ್ನೇಹಿತರು. ಐ ಲಾಸ್ಟ್ ಅ ಬಾಲ್ 4 months ago. 4 ತಿಂಗಳ ಹಿಂದೆ ನಾನು ಬಾಲ್ ಕಳ್ಕೊಂಡಿದ್ದೆ ಅಂತ ಮನೋಜ್ ಹೇಳ್ತಾನೆ ಗೋಪಿಗೆ. ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು. ರಮಣಿ ಹೇಳ್ತಾಳೆ, ಯಾವ ಕಲರ್ ಅಂತ ಗೋಪಿ ಕೇಳ್ತಾನಲ್ಲ, ಆವಾಗ ರಮಣಿ ಹೇಳ್ತಾಳೆ ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು. ಯಾರಿಗೆ? ಗೋಪಿಗೆ. ನೆಕ್ಸ್ಟ್, ಹೂ ಗ್ರ್ಯಾಬ್ ದ ಬಾಲ್ ಫ್ರಮ್ ಗೋಪಿ. ಯಾರು ಬಾಲನ್ನು ಕಸಿದುಕೊಂಡ್ರು? ಹೌ ಡಿಡ್ ದ ಗೇಮ್ ಸ್ಟಾರ್ಟ್. ಯಾವ ರೀತಿಯಾಗಿ ಗೇಮ್ ಸ್ಟಾರ್ಟ್ ಆಯಿತು? ಮನೋಜ್ ಗ್ರ್ಯಾಬ್ ದ ಬಾಲ್ ಫ್ರಮ್ ಗೋಪಿ ಆ್ಯಂಡ್ ಟಾಸ್ಡ್ ಇಟ್ ಟು ದೀಪಕ್ಕಿಗೆ ಹಾಕ್ದ. ದೆನ್ ದೇ ಸ್ಟಾರ್ಟೆಡ್ ಪ್ಲೇಯಿಂಗ್ ಹಾಕಿ. ಈ ರೀತಿಯಾಗಿ ಹಾಕಿ ಆಟವನ್ನು ಪ್ರಾರಂಭಿಸಿದರು. ವೈ ಡಿಡ್ ಎವ್ರಿ ಒನ್ ಲಾಫ್ ಅಟ್ ದ ಎಂಡ್ ಆಫ್ ದ ಸ್ಟೋರಿ. ಯಾಕೆ ಎಲ್ಲರೂ ಎಂಡಲ್ಲಿ ನಕ್ಕಿದ್ರು? ಎವ್ರಿ ಒನ್ ಲಾಫ್ಡ್ ಬಿಕಾಸ್ ಜೇ ಹಿಟ್ ದ ಬಾಲ್ ಇನ್ ಟು ದ ಬ್ಯಾಸ್ಕೆಟ್ ಆಫ್ ಎ ಪಾಸಿಂಗ್ ಸ್ಕೂಟರ್ ಆ್ಯಂಡ್ ದ ಸ್ಕೂಟರ್ ವೆಂಟ್ ಅವೇ ವಿತ್ ದ ಬಾಲ್. ಆ ಸ್ಕೂಟರ್ ಆ ಬಾಲನ್ನು ತೊಗೊಂಡು ಹೋಯಿತು, ಅದಕ್ಕೆ ನಕ್ಕಿದ್ರು. ಥಿಂಕ್ ಆ್ಯಂಡ್ ಆನ್ಸರ್. ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಯು ಹ್ಯಾಡ್ ಫೌಂಡ್ ಅ ಬಾಲ್ ದಟ್ ಡಿಡ್ ನಾಟ್ ಬಿಲಾಂಗ್ ಟು ಯು. ಒಂದು ವೇಳೆ ನಿನಗೆ ಒಂದು ಬಾಲ್ ಸಿಕ್ತಿತ್ತು ಅಂದ್ಕೊಳ್ಳಿ, ಆಗ ನೀವು ಏನು ಮಾಡ್ತಿದ್ರಿ? ಆನ್ಸರ್, ಐ ವುಡ್ ಟ್ರೈ ಟು ಫೈಂಡ್ ದ ಓನರ್ ಆ್ಯಂಡ್ ರಿಟರ್ನ್ ದ ಬಾಲ್. ಇದು ಯಾರ್ದು ಅಂತ ಹೇಳಿಬಿಟ್ಟು ಹುಡುಕಿ ಅವರಿಗೆ ಕೊಡ್ತಾ ಇದ್ದೆ ಅಂತ ನಾನು ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. Imagine what happens to the hockey ball after it is taken away by the scooter. ಈಗ ಬಾಲ್ ಸ್ಕೂಟರ್ ಜೊತೆಗೆ ಹೋಗ್ಬಿಡ್ತಲ್ವಾ, ಈಗ ನೀವೊಂದು ಇಮ್ಯಾಜಿನ್ ಮಾಡಿ ಏನಾಯಿತು ಮುಂದೆ ಸ್ಟೋರಿ. ವೇರ್ ಡಸ್ ಇಟ್ ಗೋ, ಹೂ ಫೈಂಡ್ಸ್ ಇಟ್, ಅದು ಎಲ್ಲಿಗೆ ಹೋಯಿತು, ಯಾರು ಅದನ್ನು ಮತ್ತೆ ಹುಡುಕಿದ್ರು. ಸೊ ನಮಗೆ ಗೊತ್ತಿಲ್ಲ, ಬರೀ ಇಮ್ಯಾಜಿನೇಷನ್ ಬರೀಬೇಕಷ್ಟೇ. ದ ಸ್ಕೂಟರ್ ಗೋಸ್ ಹೋಮ್ ವಿತ್ ದ ಬಾಲ್. ಅವನ ಮನೆಗೆ ತೊಗೊಂಡೋದ, ಅಂದರೆ ಅವನ ಮನೆಗೆ ತೊಗೊಂಡಿಲ್ಲ, ಸ್ಕೂಟರ್ ಹೋಯಿತು. ದ ಸ್ಕೂಟರ್ ರೈಡರ್ ಫೈಂಡ್ಸ್ ಇಟ್. ಆವಾಗ ಅವನಿಗೆ ಇಳಿತಿರುವಾಗ ಆ ಒಂದು ಸ್ಕೂಟರ್ ಸವಾರನಿಗೆ ಆ ಒಂದು ಬಾಲ್ ಸಿಕ್ತು. ಆ್ಯಂಡ್ ರಿಟರ್ನ್ಸ್ ಇಟ್ ಟು ದ ಚಿಲ್ಡ್ರನ್. ಅದನ್ನು ತಂದು ಅಲ್ಲಿ ಆಟ ಆಡ್ತಾ ಇದ್ರಲ್ವ, ಅದನ್ನು ತಂದು ವಾಪಸ್ ಕೊಟ್ಟ ಅಂತ ಹೇಳಿ ನಾನಿಲ್ಲಿ ಬರೆದಿದ್ದೀನಿ. ಇಲ್ಲ ನೀವು ನಿಮ್ಮ ಒಂದು ವಾಕ್ಯಗಳಲ್ಲಿ ಏನಂತ ಬರಿಬೋದು, ಅವನಿಗೆ ಸಿಕ್ತು, ಅವನಿಗೂ ಒಂದು ಮಗು ಇತ್ತು, ಆ ಮಗು ಆ ಒಂದು ಬಾಲ್ ಬಗ್ಗೆ ಭಾಳ ಖುಷಿ ಆಯಿತು ಸಿಕ್ಕಿದ್ದಕ್ಕೆ, ಅವನ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡ್ದ, ಅವ್ರ ಜೊತೆಗೆ ಆಟ ಆಡ್ದ. ಓಕೆ, ನೆಕ್ಸ್ಟ್ ಕ್ವಶನ್. ನೋಟಿಸ್ ದ್ಯಾಟ್ ದ ಸ್ಕೂಟರಿಸ್ಟ್ ಈಸ್ ವಿಯರಿಂಗ್ ಎ ಹೆಲ್ಮೆಟ್. ಹೌದಲ್ವಾ, ಅಲ್ಲಿ ಈ ಒಂದು ಸ್ಕೂಟರ್ ಸವಾರ ಹೆಲ್ಮೆಟನ್ನು ಹಾಕ್ಕೊಂಡಿದ್ದ. ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ವಿಯರ್ ಹೆಲ್ಮೆಟ್. ಯಾಕೆ ಹಾಕ್ಕೊಬೇಕು ಹೆಲ್ಮೆಟ್ಟು? ಶುಡ್ ದ ಪಿಲಿಯಾನ್ ರೈಡರ್ ಆಲ್ಸೋ ವಿಯರ್ ಹೆಲ್ಮೆಟ್ ಅಂತ ಕೇಳ್ದ. ಶುಡ್ ದ ಪಿಲಿಯನ್ ರೈಡರ್ ಆಲ್ಸೋ ವಿಯರ್ ದ ಹೆಲ್ಮೆಟ್ ಅಂದರೆ ಪಿಲಿಯನ್ ರೈಡರ್ ಅಂತ ಅಂದರೆ ಸವಾರರ ಹಿಂದೆ ಕುತ್ಕೊಂಡಿರ್ತಾರಲ್ಲ, ಹಿಂಬದಿ ಸವಾರರು ಅಂತಾರಲ್ಲ, ಗಾಡಿ ಮುಂದೆ ನಡೆಸ್ತಾ ಇರ್ತಾರೆ, ಅವರು ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ. ಹಿಂಬದಿ ಸವಾರರು ಇವರು ಚಾಲಕರಾಗಿರ್ತಾರೆ, ಅವರು ಹಿಂದ್ಗಡೆ ಕುತ್ಕೊಂಡವರು ಸವಾರರಾಗಿರ್ತಾರೆ. ಪಿಲಿಯನ್ ರೈಡರ್ ಆಲ್ಸೋ ವಿಯರ್ ಎ ಹೆಲ್ಮೆಟ್. ಹಿಂದ್ಗಡೆ ಕುತ್ಕೊಂಡು ಹಿಂಬದಿ ಸವಾರರು ಅಂತ ಹೇಳ್ಬೋದು. ಓಕೆ,
ಅವರು ಸಹ ಹೆಲ್ಮೆಟ್ ಹಾಕ್ಕೊಳೋದು ಇಂಪಾರ್ಟೆಂಟಾ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್, ಆ ಹೆಲ್ಮೆಟ್ ಪ್ರೊಟೆಕ್ಟ್ಸ್ ಅವರ್ ಹೆಡ್ ಫ್ರಮ್ ಇಂಜುರೀಸ್, ನಮ್ಮ ತಲೆಯನ್ನು ಅಪಘಾತಗಳಿಂದ ರಕ್ಷಿಸತ್ತೆ. ಎಸ್. ನೆಕ್ಸ್ಟ್ ಕ್ವಶನಿಗೆ, ಎಸ್ ದ ಪಿಲಿಯಾನ್ ರೈಡರ್ ಶುಡ್ ಆಲ್ಸೋ ವಿಯರ್ ಎ ಹೆಲ್ಮೆಟ್. ಹೌದು, ಹಿಂಬದಿಯಲ್ಲಿ ಕುತ್ಕೊಂಡಿರ್ತಿರುವಂಥ ಸವಾರರು ಕೂಡ ಹೆಲ್ಮೆಟನ್ನು ಹಾಕಬೇಕು. ಯಾಕೆ ಅಂತಂದರೆ ಅಪಘಾತದ ಒಂದು ಸಮಯದಲ್ಲಿ ಯಾರಿಗೆ ಹೊಡ್ತಾ ಬೀಳುತ್ತೆ, ಹೇಗೆ ಹೊಡ್ತಾ ಬೀಳುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್, ಲೆಟ್ ಅಸ್ ಲರ್ನ್ ಮ್ಯಾಚ್ ದ ಫಾಲೋವಿಂಗ್. ನಾನು ಹೇಳಿದ್ದೆ ಏನಂತ ಹೇಳಿಬಿಟ್ಟು, ಡ್ರಿಬಲ್ ಅಂತ ಅಂದರೆ ಚೆಂಡನ್ನು ಸಣ್ಣ ಸಣ್ಣ ಹೊಡೆತಗಳಿಂದ ಹೊಡೆಯೋದು ಅಂತ. ಮೂವಿಂಗ್ ಎ ಬಾಲ್ ವಿತ್ ಸ್ಮಾಲ್ ಟ್ಯಾಪ್ಸ್ ವೈಲ್ ಪ್ಲೇಯಿಂಗ್ ಹಾಕಿ ಆಡ್ತಾ ಇರುವಾಗ ಸಣ್ಣ ಸಣ್ಣ ಒಂದು ಸ್ಟ್ರೋಕನ್ನು ಕೊಡ್ತಿರೋದು. ಬೋಸ್ಟ್, ಟು ಸ್ಪೀಕ್ ಟು ಪ್ರೌಡ್ಲಿ, ಭಾಳ ಜಂಬದಿಂದ ಹೇಳೋದು. ಓಕೆ. ರಸಲ್, ಆ ಸಾಫ್ಟ್ ಕ್ರ್ಯಾಕ್ಲಿಂಗ್ ಸೌಂಡ್, ಸರಸರ ಅನ್ನೋ ಒಂದು ಸೌಂಡು. ಗ್ರ್ಯಾಬ್, ಟೇಕ್ ಸಮಥಿಂಗ್ ವಿತ್ ಅ ಸಡನ್ ಮೂಮೆಂಟ್, ಕಸಿದುಕೊಳ್ಳೋದು. ಗ್ರ್ಯಾಬ್ ಅಂತ ಅಂದರೆ ಕಸಿದುಕೊಳ್ಳೋದು ಅಥವಾ ಬೇಗ ಹಿಡಿದುಕೊಳ್ಳೋದು. ಓಕೆ. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ಸ್ಟೋರಿ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ಇಲ್ಲಿ ವರ್ಡ್ಸ್ಗಳು ಕೊಟ್ಟಿದ್ದಾರೆ. ಸಿನ್ಸ್, ಹವೆವರ್, ಬಿಕಾಸ್, ವೆನ್. ಗೋಪಿ ಕಂಪ್ಲೀಟೆಡ್ ಹಿಸ್ ವರ್ಕ್ ಬಿಕಾಸ್ ಹಿ ವಾಂಟೆಡ್ ಟು ಗೋ ಔಟ್ಸೈಡ್ ಆ್ಯಂಡ್ ಪ್ಲೇ. ಗೋಪಿ ತನ್ನೆಲ್ಲ ಕೆಲಸವನ್ನು ಮುಗಿಸ್ದಂತೆ. ಯಾಕಂದರೆ ಅವನು ಹೊರಗಡೆ ಆಟ ಆಡೋಕ್ಕೆ ಹೋಗಬೇಕಂತೆ. ಹವೆವರ್ ವೆನ್ ಹಿ ರೀಚ್ ದ ಪ್ಲೇ ಗ್ರೌಂಡ್ ನೋಬಡಿ ವಾಸ್ ದೇರ್. ಆದಾಗ್ಯೂ ಅವನು ಅಲ್ಲಿಗೆ ರೀಚ್ ಆದಮೇಲೂ ಸಹ ಅಲ್ಲಿ ಯಾರೂ ಇರಲಿಲ್ಲ ಅಂತೆ. ಸಿನ್ಸ್ ಹಿಸ್ ಫ್ರೆಂಡ್ಸ್ ವರ್ ಎಟ್ ಟು ಜಾಯಿನ್ ಹಿಮ್ ಹಿ ಡಿಸೈಡೆಡ್ ಟು ಟೇಕ್ ಎ ವಾಕ್. ಇನ್ನೂ ಅವ್ರ ಫ್ರೆಂಡ್ಸು ಬಂದಿರಲಿಲ್ಲ, ಹಾಗಾಗಿಬಿಟ್ಟು ಅವನು ಸ್ವಲ್ಪ ಹೊತ್ತು ವಾಕ್ ಮಾಡಿದಂತೆ. ಆಫ್ಟರ್ 15 minutes 15 ನಿಮಿಷ ಆದಮೇಲೆ 5 of them ಕೇಮ್, 5 ಜನ ಬಂದ್ರಂತೆ. ಆ್ಯಂಡ್ ಎವ್ರಿ ಒನ್ ಸ್ಟಾರ್ಟೆಡ್ ಟು ಡಿಸ್ಕಸ್ ದ ಗೇಮ್ಸ್. ಆಟದ ಬಗ್ಗೆ ಡಿಸ್ಕಸ್ ಮಾಡಿದ್ರಂತೆ. ದೇ ಡಿಸೈಡೆಡ್ ಟು ಪ್ಲೇ ಹಾಪ್ ಸ್ಕಾಚ್ ಅಂತಂದರೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾರಲ್ಲ ಅದು. ವೆನ್ ದೇ ಗಾಟ್ ಟು ನೋ ದ್ಯಾಟ್ ರಮಣಿ ವುಡ್ ನಾಟ್ ಬಿ ಜಾಯ್ನಿಂಗ್ ದೆ. ಆದರೆ ರಮಣಿ ಈ ಒಂದು ಆಟ ಆಡೋಕ್ಕೆ ಅವಳು ಜಾಯ್ನ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಯ್ತು. ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್. ಗೋಪಿ ಯೂಶಲಿ ಪ್ಲೇಸ್ ಹಾಕಿ ಅಟ್ ಸ್ಕೂಲ್ ಬಟ್ ಟುಡೇ ಹಿ ಈಸ್ ಸ್ಟಡಿಯಿಂಗ್ ಫಾರ್ ಹಿಸ್ ಟೆಸ್ಟ್. ಗೋಪಿ ಸಾಮಾನ್ಯವಾಗಿ ಶಾಲೆಯಲ್ಲಿ ಹಾಕಿ ಆಡ್ತಾರಂತೆ, ಆದರೆ ಇವತ್ತು ಅವನು ತನ್ನ ಪರೀಕ್ಷೆಗಾಗಿ ಓದ್ತಾ ಇದ್ದಾನಂತೆ. ದ ಅಡ್ವರ್ಬ್ ಯೂಶುವಲಿ ಅನ್ನೋದಿದೆಯಲ್ಲ, ಟೆಲ್ಸ್ ಆಸ್ ದ್ಯಾಟ್ ಆನ್ ಆ್ಯಕ್ಷನ್ ಹ್ಯಾಪನ್ಸ್ ಮೆನಿ ಟೈಮ್ಸ್. ಯೂಶಲಿ ಅನ್ನೋ ಒಂದು ಕ್ರಿಯಾ ವಿಶೇಷಣ ಇದೆಯಲ್ಲ, ಅದು ಒಂದು ಕ್ರಿಯೆ ಅನೇಕ ಬಾರಿ ನಡೆಯುತ್ತೆ ಅನ್ನೋದನ್ನು ತಿಳಿಸತ್ತೆ. ದಿಸ್ ಸೆಂಟೆನ್ಸ್ ಟೆಲ್ಸ್ ಆಸ್ ದ್ಯಾಟ್ ದ ಆ್ಯಕ್ಷನ್ ಆಫ್ ದ ಪ್ಲೇಯಿಂಗ್ ಹಾಕಿ ಹ್ಯಾಪನ್ಸ್ ಮೋಸ್ಟ್ ಆಫ್ ದ ಟೈಮ್. ಅಂದರೆ ಈ ವಾಕ್ಯ ಹಾಕಿ ಆಡುವ ಕ್ರಿಯೆಯು ಹೆಚ್ಚಿನ ಸಮಯದಲ್ಲಿ ನಡೆಯುತ್ತೆ. ಯೂಶುವಲಿ ಅಂತ ಅಂದರೆ ಯಾವತ್ತೂ ಅವನು ಹಾಕಿನೇ ಆಡ್ತಿದ್ದಿದ್ದು, ಯಾವತ್ತೋ ಒಂದಿನ ಓದೋಕ್ಕೆ, ಎಕ್ಸಾಮ್ಸು ಯಾವತ್ತೋ ಒಂದಿನ ಬರುತ್ತಲ್ವ ಆವತ್ತು ಓದೋಕ್ಕೆ ಅಂತ ಕೂತ್ಕೊಂಡಿದ್ದವನು. ಹಾಗಾಗ್ಬಿಟ್ಟು ಹೆಚ್ಚಿನ ಸಮಯದಲ್ಲಿ ಅವನು ಹಾಕಿನೇ ಆಡೋದು ಯೂಶುವಲಿ. ದ ಅಡ್ವರ್ಬ್ ಟುಡೇ ಟೆಲ್ಸ್ ಆಸ್ ದ ಟೈಮ್ ಆಫ್ ದ ಆ್ಯಕ್ಷನ್ ಸ್ಟಡಿಂಗ್. ಇಲ್ಲಿ ಟುಡೇ ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಟುಡೇ. ಸೊ ಡಾರ್ಕ್ ಮಾಡಿದ್ದಾರೆ ನೋಡಿ ಬೋಲ್ಡ್ ಲೆಟರ್ಸಲ್ಲಿ ಟುಡೇ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ಒಂದು ಸಮಯವನ್ನು ಹೇಳುತ್ತೆ. ಈ ಕ್ರಿಯಾ ವಿಶೇಷಣವು ಕ್ರಿಯೆಯ ಓದುತ್ತಿರುವ ಒಂದು ಸಮಯವನ್ನು ಹೇಳುತ್ತೆ. ಯೂಶಲಿ ಅಂತ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ಅಥವಾ ಹೆಚ್ಚಾಗಿ ಅಂತ ಹೇಳಿ. ಇಲ್ಲಿ ಅಡ್ವರ್ಬ್ ಅಂತ ವರ್ಡ್ ಇದೆ, ಅದಕ್ಕೆ ನಾವು ಕ್ರಿಯಾ ವಿಶೇಷಣ ಅಂತೀವಿ. ಆ್ಯಕ್ಷನ್ ಅಂತ ಇದೆ, ಕ್ರಿಯೆ. ಸ್ಟಡಿಯಿಂಗ್ ಓದುತ್ತಿರುವುದು. ಮೋಸ್ಟ್ ಆಫ್ ದ ಟೈಮ್ ಅಂತ ಇದೆ. ಮೋಸ್ಟ್ ಆಫ್ ದ ಟೈಮ್ ಅಂದರೆ ಹೆಚ್ಚಿನ ಸಮಯದಲ್ಲಿ ಅಥವಾ ಬಹುಪಾಲು ಸಮಯದಲ್ಲಿ. ಟೆಸ್ಟ್ ಅಂತ ಅಂದರೆ ಪರೀಕ್ಷೆ. ಓಕೆ, ನೆಕ್ಸ್ಟ್ ಬನ್ನಿ. ವಿ ಹ್ಯಾವ್ ಆನ್ ಆಕ್ಟಿವಿಟಿ ಹಿಯರ್ ರಿಗಾರ್ಡಿಂಗ್ ಟು ದಿಸ್ ಟಾಪಿಕ್. ನೀವು ನಾವು ಎನ್ಸರ್ಕಲ್ ದ ಅಡ್ವರ್ಬ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಹಾಗಾದರೆ ಇಲ್ಲಿ ಯಾವುದು ಅಡ್ವರ್ಬ್ಸ್ ಇದೆ ಅಂತ ಹೇಳಿಬಿಟ್ಟು ಎನ್ಸರ್ಕಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ಟೈಮ್ಸ್ ದ ಆ್ಯಕ್ಷನ್ ಹ್ಯಾಪನ್ ಆರ್ ಹ್ಯಾಪನ್, ಟೈಮ್ ಆಫ್ ದ ಆ್ಯಕ್ಷನ್ ಯಾವುದು? ಗೋಪಿ ಇಮ್ಮಿಡಿಯೇಟ್ಲಿ, ತಕ್ಷಣವೇ. ಓಕೆ. ಶಮಾ ಆಫನ್ ರೈಟ್ಸ್ ಇನ್ ಹರ್ ಡೈರಿ. ಆಫನ್. ಶಮಾ ಆಗಾಗ್ಗೆ ತನ್ನ ದಿನಚರಿಯಲ್ಲಿ ಬರೀತಿರ್ತಾಳೆ, ಆಗಾಗ್ಗೆ, ಆಫನ್. ಆಲ್ ಈಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ರೆಗ್ಯುಲರ್ಲಿ ಅಂದರೆ ನಿಯಮಿತವಾಗಿ ಎಲ್ಲ ಸ್ನೇಹಿತರು ಆಟ ಆಡೋಕ್ಕೆ ಸೇರ್ತಾರೆ. ಐ ಆಲ್ವೇಸ್ ಕಂಪ್ಲೀಟ್ ಮೈ ಹೋಮ್ವರ್ಕ್. ಆಲ್ವೇಸ್, ನಾನು ಯಾವಾಗಲೂ ನನ್ನ ಒಂದು ಹೋಮ್ವರ್ಕನ್ನು ಪೂರ್ಣಗೊಳಿಸ್ತೇನೆ. ಎಸ್ಟರ್ಡೇ ಐ ಏಟ್ ಆ್ಯನ್ ಐಸ್ ಕ್ರೀಮ್ ಆಫ್ಟರ್ ಲಂಚ್. ಎಸ್ಟರ್ಡೇ, ನಿನ್ನೆ ನಾನು ಊಟದ ನಂತರ ಐಸ್ ಕ್ರೀಮ್ ತಿಂದೆ. ಇಲ್ಲಿ ಎಸ್ಟರ್ಡೇ ಬರುತ್ತೆ. ಮೋನಿಕಾ ನೆವರ್ ಈಟ್ಸ್ ಜಂಕ್ ಫ್ರೂಟ್. ಮೋನಿಕಾ ನೆವರ್, ಎಂದಿಗೂ ಜಂಕ್ ಫ್ರೂಟ್ ತಿನ್ನೋದಿಲ್ಲ. ನಾವ್ ದೇ ಆರ್ ಗೋಯಿಂಗ್ ಟು ಸಿಂಗ್ ದೇರ್ ಫೇವ್ರೆಟ್ ಸಾಂಗ್. ಈಗ ಅವರು ತಮ್ಮ ನೆಚ್ಚಿನ ಹಾಡನ್ನು ಹಾಡಲಿದ್ದಾರೆ. ನಾವ್. ಓಕೆ, ಸೊ ಇಲ್ಲಿದೆ ನೋಡಿ, ಇಲ್ಲಿ ಇಮಿಡಿಯೇಟ್ಲಿ ಅನ್ನೋದು ಬಂತು, ಆಫನ್ ಅಂತ ಬಂತು, ರೆಗ್ಯುಲರ್ಲಿ ಅಂತ ಬಂತು, ಆಲ್ವೇಸ್ ಅಂತ ಬಂತು, ಎಸ್ಟರ್ಡೇ ಅಂತ ಬಂತು, ನೆವರ್ ಬಂತು, ನೌ ಬಂತು. ಇವೆಲ್ಲ ಅಡ್ವರ್ಬ್ಸ್. ಓಕೆ, ನೆಕ್ಸ್ಟ್
ಲೆಟ್ ಅಸ್ ಲಿಸನ್ ಟು ಯರ್ ಟೀಚರ್, ಫಾಲೋ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ಡ್ರಾ ಅಕಾರ್ಡಿಂಗ್ ಟು ಇನ್ ದ ಸ್ಪೇಸ್ ಪ್ರೊವೈಡ್. ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ನೋಡಬೇಕಂತೆ. ಡ್ರಾ ಫ್ಯೂ ಬಿಗ್ ಡ್ರೈ ಲೀವ್ಸ್, ಕೆಲವು ದೊಡ್ಡ ದೊಡ್ಡ ಒಣ ಎಲೆಗಳನ್ನು ಬಿಡಿಸ್ರಿ. ಅಟ್ ದ ಸೆಂಟ್ರ್ ವಿತ್ ನೋ ಗ್ಯಾಪ್ ಬಿಟ್ವೀನ್ ದ ಲೀವ್ಸ್, ಸ್ವಲ್ಪನೂ ಗ್ಯಾಪ್ ಇರಬಾರ್ದಂತೆ ಲೀವ್ಸ್ಗಳ ಮಧ್ಯ. ಡ್ರಾ ಎ ಬಾಲ್ ಇನ್ ದ ಮಿಡ್ಲ್ ಆಫ್ ದ ಲೀವ್ಸ್, ಒಂದು ಬಾಲನ್ನು ಮಧ್ಯಕ್ಕೆ ಬಿಡಿಸ್ರಿ. ಡ್ರಾ ಎ ಫ್ಯೂ ಟ್ವಿಕ್ಸ್ ಹಿಯರ್ ಆ್ಯಂಡ್ ದೇರ್, ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಟ್ವಿಕ್ಸ್ಗಳನ್ನು ಬಿಡಿಸಿ. ಟ್ವಿಕ್ಸ್ ಅಂತ ಅಂದರೆ ಪೊದೆಗಳನ್ನು ಬಿಡಿಸಿ, ಬುಷಸ್ ಅಂತೀವಿ ಪೊದೆಗಳು. ಟ್ವಿಕ್ಸ್ ಅಂತಂದರೆ ಚಿಕ್ಕ ಚಿಕ್ಕ ಗಿಡಗಳನ್ನು ಬಿಡಿಸಿ. ಕಲರ್ ದ ಲೀವ್ಸ್ ಯೆಲ್ಲೋ ಆ್ಯಂಡ್ ಬ್ರೌನ್, ಒಣ ಆಗಿದೆಯಲ್ವ ಹಾಗಾಗಿಬಿಟ್ಟು ಹಳದಿ ಮತ್ತು ಕಂದು ಬಣ್ಣದಿಂದ ಲೀವ್ಸನ್ನು ಕಲರ್ ಮಾಡಿ. ಕಲರ್ ದ ಟ್ವಿಕ್ಸ್ ಬ್ರೌನ್, ಆ ಒಂದು ಟ್ವಿಕ್ಸ್ಗಳನ್ನು ಸಹ ಬ್ರೌನ್ ಆಗಿ ಕಲರ್ಸನ್ನು ಮಾಡಿ. ನೌ ಹ್ಯಾವ್ ಫೌಂಡ್ ದ ಬಾಲ್. ಇಲ್ಲಿ ನಿಮಗೆ ಚಿತ್ರ ನೀವು ಅದೇ ರೀತಿಯಾಗಿ ಬಿಡಿಸಿದ್ರೆ ನಿಮಗೆ ನಿಮ್ಮ ಒಂದು ಬಾಲ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸ್ಪೀಕ್. ದ ಟೀಚರ್ ಸ್ಟಾರ್ಟ್ಸ್ ದ ಸ್ಟೋರಿ ವಿತ್ ಒನ್ ಸೆಂಟೆನ್ಸ್. ಈಚ್ ಸ್ಟೂಡೆಂಟ್ಸ್ ಆ್ಯಡ್ ಎ ಸೆಂಟೆನ್ಸ್ ಟು ಕಂಟಿನ್ಯೂ ದ ಸ್ಟೋರಿ. ಓಕೆ, ನಾವು ಕನ್ನಡದಲ್ಲೂ ಲ್ಯಾಂಗ್ವೇಜಸಲ್ಲೂ ಇದನ್ನು ಮಾಡ್ತೀವಿ. ಟೀಚರ್, ಒನ್ಸ್ ಅಪಾನ್ ಎ ಟೈಮ್ ಅ ಬಾಯ್ ಫೌಂಡ್ ಅ ಮ್ಯಾಜಿಕ್ ಕೀ. Student, the key opened a door to a secret garden. Student 2, in the garden, he saw a talking rabbit. The little of this textbook in the Santoor, say the word book. Next, say the word Santoor. Do you notice the difference? ಇಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಬುಕ್ ಮತ್ತು ಸಂತೂರ್ಗೆ? ಆಲ್ದೋ ಬೋತ್ ದ ವರ್ಡ್ಸ್ ಹ್ಯಾವ್ WO ಇನ್ ದೆಮ್. ಎರಡರಲ್ಲೂ OO ಇದೆಯಲ್ವಾ, ಡಬಲ್ O ಇದೆ. ದ ಸೌಂಡ್ ಆಫ್ ಡಬಲ್ O ಇನ್ ದ ಬುಕ್ ಈಸ್ ಶಾರ್ಟ್. ಬುಕ್, ಬುಕ್, ಬುಕ್ ಶಾರ್ಟ್ ಆಗಿದೆ ಸೌಂಡ್. ಅದೇ ಎರಡು O ಇರುವಂತಹ ಸಂತೂರ್ ಈಸ್ ಲಾಂಗ್. ಸಂತೂರ್ ಅಂತ ಹೇಳ್ತಿಲ್ಲ, ಸಂತೂರ್. ಬುಕ್ಕಿಗೆ ಬೂಕ್ ಅಂತ ಹೇಳ್ತಿಲ್ಲ, ಬುಕ್. ಅದೇ ಸಂತೂರ್ ಈಸ್ ಲಾಂಗ್. ಓಕೆ, ಸೊ ಇಲ್ಲೂ ಸಹ ಯಾವುದು ಬಹಳಷ್ಟು ಎಳೆಯುವಂಥ ಲಾಂಗ್ ಆಗಿರುವಂಥ ಡಬಲ್ O ಸೌಂಡ್ ಯಾವುದು? W ಹೇಳ್ತಿಲ್ಲ ನಾನು, ಡಬಲ್ O ಅಂತಂದರೆ ಎರಡು O ಇರೋ ಸೌಂಡ್. ಹುಡ್ ಎಳಿಲಿಲ್ಲ. ಸ್ಕೂಲ್, ಫೂಟ್, maroon, scooter, shook, bloom, food, look, moon, book, took. ಟೂಕ್ ಅನ್ನಲ್ಲ, ಬೂಕ್, ಲೂಕ್ ಅಂತ ಹೇಳಿಲ್ಲ. ಇವೆಲ್ಲ ಶಾರ್ಟ್ ಸೌಂಡ್ ಆಯಿತು, ಇವೆಲ್ಲ ಲಾಂಗ್ ಸೌಂಡ್ ಆಯಿತು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ರೈಟ್ ಬಗ್ಗೆ ಕೊಟ್ಟಿದ್ದಾರೆ. ರೈಟ್ ಎ ಪಾಸಿಬಲ್ ಕಾನ್ವರ್ಸೇಷನ್ ಬಿಟ್ವೀನ್ ಗೋಪಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಆಫ್ಟರ್ ದಿಸ್ ಇನ್ಸಿಡೆಂಟ್. ಇದಾದಮೇಲೆ ಏನು ಒಂದು ಸಂಭಾಷಣೆ ಆಗ್ಬೋದು. ಗೋಪಿ, ಓ ನೋ, ದ ಸ್ಕೂಟರ್ ಹ್ಯಾಸ್ ಟೇಕನ್ ಅವರ್ ಬಾಲ್ ಅವೇ, ತೊಗೊಂಡು ಹೋಯಿತು. ರಮಣಿ, ನೆವರ್ ಮೈಂಡ್, ವಿ ಕ್ಯಾನ್ ಪ್ಲೇ ಅಗೇನ್ ಟುಮಾರೋ. ಇರಲಿ, ನಾಳೆ ನಾವು ಮತ್ತೆ ಆಡೋಣ. ದೀಪಕ್, ವಿ ಶುಡ್ ಬಿ ಮೋರ್ ಕೇರ್ಫುಲ್ ನೆಕ್ಸ್ಟ್ ಟೈಮಿಂದ ನಾವು ಭಾಳ ಕೇರ್ಫುಲ್ಲಾಗಿ ಆಡಬೇಕು, ನಮ್ಮ ಬಾಲ್ ಎಲ್ಲೂ ಹೋಗಬಾರ್ದು. ಮನೋಜ್, ಮೇ ಬಿ ದ ಸ್ಕೂಟರ್ ರೈಡ್ ವಿಲ್ ಫೈಂಡ್ ದ ಬಾಲ್. ಸೊ ಮನೋಜ್ ಹೇಳ್ತಾನೆ, ಮನೆಗೆ ಹೋದ್ಮೇಲೆ ಅವನಿಗೆ ಸ್ಕೂಟರ್ ಸವಾರನಿಗೆ ಈ ಒಂದು ಬಾಲ್ ಸಿಗತ್ತೇನೋ. ಜೆ, ಐ ಆಮ್ ಸಾರಿ, ಐ ಹಿಟ್ ದ ಬಾಲ್ ಟೂ ಹಾರ್ಡ್. ಜೆ, ಹೊಡೆದಿದ್ದಕ್ಕೆ ಅಲ್ವಾ ಅಷ್ಟು ದೂರ ಹೋಗಿದ್ದು, ಸೊ ಪ್ಲೀಸ್ ನನ್ನನ್ನು ಕ್ಷಮಿಸಿ, ನಾನು ಜೋರಾಗಿ ಬಾಲನ್ನು ಬಿರುಸಾಗಿ ಹೊಡೆದೆ ಅಂತ ಹೇಳಿ. ಫಾರ್ಮ್ ನ್ಯೂ ವರ್ಡ್ಸ್ ಬೈ ಫಾಲೋವಿಂಗ್ ದ ಎಕ್ಸಾಂಪಲ್ಸ್ ಗಿವನ್ ಬಿಲೋ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸನ್ ರೈಸ್, ಸನ್ ಸೆಟ್, ಸನ್ ಶೈನ್, ಸನ್ ಫ್ಲವರ್. ಸನ್ ರೈಸ್, ಸನ್ಸೆಟ್, ಸನ್ಫ್ಲವರ್, ಸನ್ಶೈನ್ ಅಂತ ಹೇಳಿಬಿಟ್ಟು ಇಲ್ಲಿ ಹೊರಗಡೆಯಿಂದ ಒಳಗಡೆ ಬಂದಿದೆ. ಲೈಕ್ ಫುಟ್ಬಾಲ್, ಬೇಸ್ಬಾಲ್, ಬಾಸ್ಕೆಟ್ಬಾಲ್, ವಾಲಿಬಾಲ್. ಓಕೆ, ಇದೆ. ಓಕೆ, ಫೈನ್. ನೆಕ್ಸ್ಟ್, ಸೊ ಇಲ್ಲಿ ಯಾವ ರೀತಿಯಾಗಿ ನಾವು ಓ ಸ್ಕೂಟರಲ್ಲಿ ಓ ಇಂದ ಮಿಡ್ಲು ನೋಡಿದ್ವೋ ಅದೇ ರೀತಿ ಕ್ಲೂಸ್ ಕೊಟ್ಟಿದ್ದಾರೆ. ಇಲ್ಲಿ AI ಇಂದ ಬರುತ್ತಂತೆ, AI ಅನ್ನೋ ವರ್ಡ್ ಇರುತ್ತಂತೆ ಮಿಡ್ಲಲ್ಲಿ. ಸೊ ಬನ್ನಿ ನೋಡೋಣ. ಸಮಥಿಂಗ್ ದಟ್ ಹ್ಯಾಸ್ 4 legs ಆನ್ ವಿಚ್ ಯು ಜನರಲಿ ಸಿಟ್. ನಾವು 4 ಲೆಗ್ಸ್ ಇರುತ್ತೆ, ಕಾಲಿರುತ್ತೆ, ಅದ್ರ ಮೇಲೆ ನಾವು ಕೂರ್ತೀವಿ, ದಟ್ ಈಸ್ ಚೇರ್. ವಾಟರ್ ದಟ್ ಫಾಲ್ಸ್ ಫ್ರಮ್ ಕ್ಲೌಡ್ಸ್, ಮೋಡದಿಂದ ನೀರು ಸುರಿಯತ್ತಂತೆ, ರೈನ್. RAIN, AI ಇದೆ ನೋಡಿ ಮಿಡ್ಲಲ್ಲಿ. ಆ ವೆಹಿಕಲ್ ದಟ್ ರನ್ಸ್ ಆನ್ ದ ಟ್ರ್ಯಾಕ್ಸ್, ಯಾವುದು ಹಳಿಗಳ ಮೇಲೆ ಯಾವ ವಾಹನ ಹೋಗುತ್ತೆ, ದಟ್ ಈಸ್ ಟ್ರೈನ್. ಯು ಯೂಸ್ ದಿಸ್ ಟು ಕಲರ್ ಯುವರ್ ವಾಲ್ ಆರ್ ಪಿಕ್ಚರ್, ನಿಮ್ಮ ಒಂದು ಗೋಡೆಯನ್ನು ಕಲರ್ ಮಾಡೋಕ್ಕೆ ಮತ್ತು ಪಿಕ್ಚರ್ಸ್ಗಳನ್ನು ಕಲರ್ ಮಾಡೋಕ್ಕೆ ಬಳಸ್ತಿರಂತೆ, ದಟ್ ಈಸ್ ಪೇಂಟ್, AI. ದ ಪಾರ್ಟ್ ಆಫ್ ದ ಬಾಡಿ ದಟ್ ಹೆಲ್ಪ್ಸ್ ಯು ಥಿಂಕ್, ನಿಮ್ಮ ಒಂದು ದೇಹದ ಅಂಗ ಅದು ನಿಮಗೆ ಯೋಚಿಸಲು ಹೆಲ್ಪ್ ಮಾಡುತ್ತೆ, ಬ್ರೈನ್. ಆ ಸ್ಲೋ ಮೂವಿಂಗ್ ಕ್ರಿಯೇಚರ್ ವಿತ್ ಶೆಲ್, ಒಂದು ಶೆಲ್ಲನ್ನು ಹೊಂದಿರುವಂತಹ ನಿಧಾನವಾಗಿ ಹೋಗುವಂತಹ ಒಂದು ಜೀವಿ, ಸ್ನೇಲ್. ಬಸವನ ಹುಳು ಅಂತ ಹೇಳ್ತಿರೋಲ್ವಾ, ಮೋಸ್ಟ್ಲಿ ಸ್ನೇಲ್ ಅಂದರೆ ಅದೇ ಕನ್ನಡದಲ್ಲಿ.
ಲೆಟರ್ಸ್ ಆ್ಯಂಡ್ ಪ್ಯಾಕೇಜಸ್ ಯು ಸೆಂಡ್ ಆರ್ ರಿಸೀವ್. ಲೆಟರ್ಸ್ಗಳನ್ನು ಪ್ಯಾಕೇಜಸನ್ನು ಪಡಿತೀರಾ, ಅದಕ್ಕೆ ಮೇಲ್ ಅಂತ ಹೇಳ್ತೀವಿ. ಓಕೆ, ಮೇಲ್ ಮಾಡಿದ್ವಿ ಅಂತ ಹೇಳ್ತೀವಲ್ಲ ಅದು. ದ ಮೂಮೆಂಟ್ಸ್ ಆಫ್ ಬೋಟ್ಸ್ ಆನ್ ವಾಟರ್. ಬೋಟಿನ ಒಂದು ಮೂಮೆಂಟ್ ಯಾವ ರೀತಿಯಾಗಿರುತ್ತೆ ನೀರಿನ ಮೇಲೆ? ಸೇಲಿಂಗ್, ಸೇಲ್. ಆಲ್ ಎನಿಮಲ್ಸ್ ಹ್ಯಾವ್ ದೆಮ್ ಲಾಂಗ್ ಆರ್ ಶಾರ್ಟ್. ಎಲ್ಲ ಎನಿಮಲ್ಸ್ಗಳಿಗೆ ಉದ್ದವಾಗಿರುತ್ತೆ ಅಥವಾ ಚಿಕ್ಕದಾಗಿರುತ್ತೆ, ಅದು ದಟ್ ಈಸ್ ಬಾಲ, ಟೇಲ್. ಸ್ಟೆಪ್ಸ್ ದಟ್ ಟೇಕ್ಸ್ ಅಸ್ ಫ್ರಮ್ ಒನ್ ಫ್ಲೋರ್ ಟು ಅನದರ್. ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹತ್ಕೊಂಡು ಹೋಗ್ತೀವಿ, ಅದಕ್ಕೆ ಏನಂತಾರೆ? ಸ್ಟೇರ್ಸ್. ಓಕೆ, ಸ್ಟೇರ್ಸ್. ಓಕೆ, ಫೈನಲ್. ನೆಕ್ಸ್ಟ್ ಮೂವ್ ಆನ್ ಟು ದ ಲೆಟ್ ಅಸ್ ಡೂ. ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಟೇಕ್ ಎ ಸ್ಕ್ವೇರ್ ಪೀಸ್ ಆಫ್ ಕಾರ್ಡ್ಬೋರ್ಡು, ಚೌಕಾಕಾರದ ಕಾರ್ಡ್ಬೋರ್ಡ್ ತೊಗೊಬೇಕಂತೆ. ಪೇಸ್ಟ್ ಎ ಚಾರ್ಟ್ ಪೇಪರ್ ಆನ್ ಇಟ್. ಈ ಒಂದು ಚಾರ್ಟ್ ಪೇಪರ್ನ ಹಚ್ಚಬೇಕಂತೆ. ಡ್ರಾ ದ ಪ್ಯಾಟರ್ನ್ಸ್ ಆ್ಯಸ್ ಶೋನ್ ಇನ್ ದ ಪಿಕ್ಚರ್. ಈ ರೀತಿಯಾಗಿರುವಂಥ ಪಿಕ್ಚರ್ಸ್ಗಳನ್ನು ಡ್ರಾ ಮಾಡಬೇಕಂತೆ. ಕಲೆಕ್ಟ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪೆಬಲ್ಸ್ ಅಂತ ಅಂದರೆ ಗೋಲಿಗಳನ್ನು ತೊಗೊಬೇಕಂತೆ. 3 ಬಿಗ್ ಪೆಬಲ್ಸ್, ಇಲ್ಲಿದೆ ನೋಡಿ, 3 ಬಿಗ್ ಪೆಬಲ್ಸ್ ಆ್ಯಂಡ್ 13 ಸ್ಮಾಲ್ ಒನ್ಸ್, 13 ಚಿಕ್ಕ ಒಂದು ಗೋಲಿಗಳನ್ನು ತೊಗೊಬೇಕಂತೆ. ಪೇಂಟ್ ದೆಮ್ ರೆಡ್ ಫಾರ್ ದ ಟೈಗರ್ಸಿಗೋಸ್ಕರ ರೆಡ್ಡನ್ನು, ಗ್ರೀನ್ ಫಾರ್ ದ ಗೋಟ್ಸ್, ಮೇಕೆಗೋಸ್ಕರ ಗ್ರೀನ್. ಕೀಪ್ 3 ಸಿಮಿಲರ್ ಪೆಬಲ್ಸ್ ಫಾರ್ ದ ಟೈಗರ್ಸ್ ಆ್ಯಂಡ್ 13 ಸಿಮಿಲರ್ ಪೆಬಲ್ಸ್ ಫಾರ್ ದ ಗೋಟ್. 3 ಟೈಗರಿಗಿಡಿ, ಉಳಿದಿದ್ದೆಲ್ಲ 13 ಗೋಟಿಗೋಸ್ಕರ ಇಡಿ. ಇಲ್ಲಿದೆ ಗೋಟ್ 2. ಓಕೆ, ಫೈನ್. ಇಟ್ಟು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ಹೌ ಟು ಪ್ಲೇ ದ ಗೇಮ್ ಅಂತ ಹೇಳ್ಬಿಟ್ಟು. ಸೊ ಬೆಟರ್ ನೀವು ಓದ್ಕೊಳ್ಳಿ, ಆಟ ಆಡಿಸಿ. ಲಾಸ್ಟನ್ನು ನೋಡೋಣ. ನೇಮ್ ಆಫ್ ದ ಗೇಮ್, ಔಟ್ಡೋರ್ ಇಂಡೋರ್ ಹೇಳಿ, ಪ್ಲೇಯರ್ಸ್ ನೀಡೆಡ್ ಎಷ್ಟು ಜನ ಬೇಕು ಅಂತ ಹೇಳಿ, ಇಕ್ವಿಪ್ಮೆಂಟ್ ಏನೇನು ವಸ್ತುಗಳು ಬೇಕು ಅಂತ ನೋಡಿ. ಕಬಡ್ಡಿ ಔಟ್ಡೋರ್, ಹೊರಗಡೆ ಆಟ ಆಡೋದು, ಹೊರಾಂಗಣ ಆಟ. ಟೀಮ್ ಗುಂಪಿನಲ್ಲಿ ಆಡ್ತೀವಿ, ಎಕ್ವಿಪ್ಮೆಂಟ್ ಏನೂ ಬೇಡ ಆಲ್. ಓಕೆ, ನೆಕ್ಸ್ಟು ಕ್ರಿಕೆಟ್, ಇದನ್ನು ಹೊರಗಡೆ ಆಡೋದು, ಔಟ್ಡೋರ್, ಟೀಮಲ್ಲಿ ಆಡ್ತೀವಿ. ಬ್ಯಾಟ್ ಬಾಲ್ ಸ್ಟಂಪ್ಸ್. ಫುಟ್ಬಾಲ್ ಔಟ್ಡೋರ್, ಟೀಮ್ ಫುಟ್ಬಾಲ್ ಬೇಕು. ಹಾಕಿ ಔಟ್ಡೋರ್, ಟೀಮ್ ಆಡೋದು, ಹಾಕಿ ಸ್ಟಿಕ್ ಬೇಕು, ಬಾಲ್ ಬೇಕು. ಅದು ನಿಮ್ಮ ಒಂದು ಪಿಕ್ಚರ್ಸಲ್ಲಿದೆ ನೋಡಿ. ಬ್ಯಾಡ್ಮಿಂಟನ್ ಔಟ್ಡೋರ್ ಅಥವಾ ಇಂಡೋರು ಆಡ್ತಾರೆ, 2 ಅಥವಾ 4, 2 ಅಥವಾ 4 ಜನ. ರ್ಯಾಕೆಟ್ ಬೇಕು, ಶಟಲ್ ಕಾಕ್ ಬೇಕು. ಚೆಸ್ ಇಂಡೋರ್ ಆಟ, 2 ಮೆಂಬರ್ಸ್ ಬೇಕು, ಚೆಸ್ ಬೋರ್ಡ್ ಬೇಕು. ಕ್ಯಾರಮ್ ಇಂಡೋರ್ 4 ಜನ ಆಡ್ತೀವಿ, ಕ್ಯಾರಮ್ ಬೋರ್ಡ್ ಬೇಕು. ಮತ್ತು ಪಾನ್ಸ್ ಅದೆಲ್ಲ ರೆಗ್ಯುಲರ್ ಕ್ಯಾರಮ್ ಬೋರ್ಡ್ ಜೊತೆಗಿರುತ್ತೆ. ಖೋ ಖೋ ಔಟ್ಡೋರು, ಹೊರಾಂಗಣ ಆಟ, ಟೀಮಲ್ಲಿ ಆಡ್ತೀವಿ, ಇದಕ್ಕೇನು ಬೇಡ, ಜನ ಬೇಕಷ್ಟೆ. ವಾಲಿಬಾಲ್ ಔಟ್ಡೋರ್ ಆಡ್ತೀವಿ, ಟೀಮ್ ಹೊರಾಂಗಣ ಆಟ, ಟೀಮಲ್ಲಿ ಆಡ್ತೀವಿ, ವಾಲಿಬಾಲ್ ಬೇಕು, ಕಟ್ಟಕ್ಕೆ ನೆಟ್ ಬೇಕು. ಟೆನ್ನಿಸ್ ಔಟ್ಡೋರ್ 2 ಅಥವಾ 4, 2 ಆರ್ 4, ರ್ಯಾಕೆಟ್ ಬೇಕು, ಟೆನ್ನಿಸ್ ಬಾಲ್ ಬೇಕು. ಔಟ್ಡೋರ್ ಅಂತಂದರೆ ಹೊರಾಂಗಣ, ಹೊರಗಡೆ ಆಟಾಡೋದು. ಇಂಡೋರ್ ಅಂತ ಅಂದರೆ ಒಳಾಂಗಣ, ಒಳಗಡೆ ಆಡೋದು. ಓಕೆ, ಫೈನ್. ದ ಲಾಸ್ಟ್ ಒನ್ ಇಸ್ ರೈಟ್ ಎ ಮಿನಿ ಬಯೋಗ್ರಫಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಒಂದು ನೇಮ್ದು ಒಂದು ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಒಂದು ಸಿಕ್ಕದಾಗಿ ಒಂದು ಟಿಪ್ಪಣಿಯನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್. ಥ್ಯಾಂಕ್ ಯು. ಐ ಹೋಪ್ ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.